ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಮನೆಯಲ್ಲಿ ಮೊದಲನೇ ಶ್ರಾವಣ ಶುಕ್ರವಾರದ ಪೂಜೆ ಹೇಗಾಯ್ತು? ಯಾವ ರೀತಿ ನಮ್ಮ ಮನೆಯಲ್ಲಿ ಶ್ರಾವಣ ಶುಕ್ರವಾರದ ಪೂಜೆ ಮಾಡಿದ್ದೀನಿ ಅಷ್ಟೇ ಅಲ್ಲದೆ ಇವತ್ತು ಎರಡೆರಡು ಫಂಕ್ಷನ್ ಬೇರೆ. ಒಂದು ಇವತ್ತು ನಮ್ಮ ಹೊಸ ಬಿಸ್ನೆಸ್ ಪ್ರಾರಂಭ ಆಗೋ ದಿನ. ಜೊತೆಗೆ ಇವತ್ತು ಒಂದು ಗೃಹ ಪ್ರವೇಶದ ಫಂಕ್ಷನ್ ಕೂಡ ಇದೆ. ಅದು ಊರಿನಲ್ಲಿ. ಅಲ್ಲಿಗೂ ಕೂಡ ಹೋಗ್ಲೇಬೇಕು. ಮತ್ತೆ ನಾಗರ ಪಂಚಮಿ ಹಬ್ಬ ಕೂಡ. ಹಾಗಾಗಿ ಬೆಳಗ್ಗೆ 5:30ಗೆಲ್ಲ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೊರಡಬೇಕು ಅಂತ ಹಸ್ಬೆಂಡ್ ಹೇಳಿದ್ರಿಂದ ನಾನು ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದೆ. ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿ ಪೂಜೆ ಶುರು ಮಾಡೋ ಅಷ್ಟೊತ್ತಿಗೆ 4:55 ಆಗಿತ್ತು. ಈಗ ಪೂಜೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಹಿಂದಿನ ದಿನನೇ ಎಲ್ಲ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಇನ್ನು ಹೂವು ಹಾಕಿ ದೀಪಗಳಿಗೆ ಎಣ್ಣೆ ತುಪ್ಪ ಬತ್ತಿ ಹಾಕಿ ದೀಪ ಹಚ್ಚಿ ನೈವೇದ್ಯ ಇಟ್ಟು ಪೂಜೆ ಮಾಡೋದೊಂದೇ ಬಾಕಿ ಇತ್ತು. ಈಗ ಸ್ನಾನ ಎಲ್ಲ ಮುಗಿಸಿ ಹೊಸ್ಲಿಗೆ ಅರಿಶಿನ ಕುಂಕುಮ ರಂಗೋಲಿ ದೀಪಗಳನ್ನು ಹಚ್ಚಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಕೆಲವು ಸಲ ಹೀಗೆ ಅಲ್ವಾ, ಒಂದೇ ದಿನ ಎಷ್ಟೊಂದು ಕೆಲಸ ಇರುತ್ತೆ. ಒಂದು ರೀತಿ ನಮಗೆ ಮಲ್ಟಿ ಟಾಸ್ಕ್ ಅಂತಾನೆ ಹೇಳ್ಬೋದು. ಅದೇ ರೀತಿ ಈ ರೀತಿ ಏನಾದರೂ ಶುಕ್ರವಾರ ದಿನ ವಿಶೇಷ ಹಬ್ಬ ಹರಿದಿನ ಪೂಜೆಗಳು ಇಟ್ಕೊಂಡಿರುವಂಥ ದಿನ ಏನಾದರೂ ಈ ರೀತಿ ಆಗ್ಬಿಟ್ರೆ ಟೈಮ್ ಸಾಕಾಗೋದೇ ಇಲ್ಲ. ನಮಗೆ ಮನೆ ಒಳಗಿನ ಕೆಲಸ ಎಷ್ಟು ಟೈಮ್ ತಗೊಳುತ್ತೋ ಹೊರಗಿನ ಕೆಲಸ ಕೂಡ ಹಾಗೇನೆ. ಬಾಗಿಲು ಗುಡಿಸೋದು, ನೀರು ಹಾಕೋದು, ರಂಗೋಲಿ ಇಡೋದು, ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ದೀಪ ಹಚ್ಚಿ ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕಿ ದೀಪ ಹಚ್ಚಿ ಕಡಿಮೆ ಅಂದ್ರೂ ಅರ್ಧ ಮುಕ್ಕಾಲು ಗಂಟೆ ಇದರಲ್ಲೇ ಕಳೆದ್ಬಿಡ್ತೀವಿ ಅಲ್ವಾ? ಮೊದಲೆಲ್ಲ ಹೊಸ್ಲಿಗೆ ದೀಪಗಳನ್ನ ಹಚ್ತೀವಿ ಅಂದ್ರೆ ಅದ್ರ ಕೆಳಗೆ ಸಗಣಿಯನ್ನ ಇಟ್ಟು ಅದ್ರ ಮೇಲೆ ದೀಪನ ಹಚ್ಚಿ ಇಡ್ತಾ ಇದ್ವಿ. ಆದ್ರೆ ಈಗೆಲ್ಲ ಸಗಣಿ ಸಿಗೋದೇ ತುಂಬಾ ಕಷ್ಟ. ಸಿಕ್ಕಿದ್ರೂ ಅದು ಒಂದು ಒಳ್ಳೆ ಪರಿಮಳ ಕೂಡ ಇರೋದಿಲ್ಲ. ಆದ್ರೆ ಹಳ್ಳಿಗಳ ಕಡೆ ಆ ಥರ ಅಲ್ಲ. ಒಳ್ಳೆ ಒಣ ಹುಲ್ಲು ಹಸಿ ಹುಲ್ಲನ್ನ ತಿಂದು ಸಗಣಿ ಗೋಮೂತ್ರ ಎಲ್ಲ ತುಂಬಾ ಒಳ್ಳೆ ಪರಿಮಳ ಇರುತ್ತೆ. ನಮಗೆ ಹೇಗೆ ಅಡಿಗೆ ಮಾಡೋದಕ್ಕೆ ಫ್ರೆಶ್ ತರಕಾರಿ ಸಿಗಲ್ಲ ಅಂತೀವೋ ಅದೇ ರೀತಿ ಹಸುಗಳಿಗೂ ಅಷ್ಟೇ ಫ್ರೆಶ್ ಆಗಿರುವಂತ ಮೇವು ಸಿಗೋದೇ ಇಲ್ಲ. ಹಿಂಡಿ ಬೂಸ ಅದ್ರ ಜೊತೆಗೆ ಈ ಮಾರ್ಕೆಟ್ಗಳಲ್ಲಿ ವೇಸ್ಟ್ ಆಗುವಂತ ತರಕಾರಿಗಳು ಎಲೆಕೋಸಿನ ಎಲೆಗಳು ಇಂಥದನ್ನೆಲ್ಲ ತಗೊಂಬಂದು ಹಸುಗೆ ಕೊಡ್ತಾ ಇರ್ತಾರೆ. ಅದರಿಂದ ಸಗಣಿ ಕೂಡ ಅದೇ ತರ ಸ್ಮೆಲ್ ಇರುತ್ತೆ. ಪರಿಸ್ಥಿತಿ ಹೇಗಿರುತ್ತೋ ಹಾಗೆ ನಾವು ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು. ಸಗಣಿ ಸಿಕ್ಕಾಗ ಅದನ್ನ ಇಟ್ಟು ಅದರ ಮೇಲೆ ದೀಪ ಇಟ್ಟು ಹಚ್ಬೇಕು. ಇದರಿಂದ ಹೊರಗಡೆಯಿಂದ ಬರುವಂತ ನೆಗೆಟಿವಿಟಿಗಳಾಗ್ಲಿ ಯಾವುದೇ ಕ್ರಿಮಿಕೀಟಗಳಾಗ್ಲಿ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅನ್ನೋಂಥ ನಂಬಿಕೆ. ಸಿಗದೇ ಇದ್ದಾಗ ಈ ರೀತಿ ಪೇಪರ್‌ಗಳಾಗ್ಲಿ ಯಾವುದಾದ್ರೂ ರಟ್ಟು, ಶೀಟ್‌ಗಳನ್ನ ಕೆಳಗಡೆ ಇಟ್ಟು ನಾವು ದೀಪ ಹಚ್ತೀವಿ. ದೀಪದಿಂದ ಎಣ್ಣೆ ಸೋರಿ ಹೊಸ್ಲತ್ರ ಎಲ್ಲ ಗಲೀಜಾಗ್ಬಾರ್ದು ಅನ್ನೋ ಕಾರಣಕ್ಕೆ. ಈಗ ಹೊಸ್ಲಿಗೂ ಕೂಡ ದೀಪ ಹಚ್ಚಿ ತುಳಸಿ ಪೂಜೆನ ಕೂಡ ಮಾಡ್ಕೊತಾ ಇದ್ದೀನಿ. ಮೊದಲು ಹೊರಗಡೆಯಿಂದನೇ ಈ ರೀತಿ ದೀಪ ಎಲ್ಲ ಹಚ್ಚಿಟ್ಟು ಒಳಗಡೆ ಹೋಗಿ ಆನಂತರ ದೀಪನ ಹಚ್ಚಬೇಕು. ಶುಕ್ರವಾರ ಅಂದ್ರೇನೆ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಅದರಲ್ಲೂ ಈ ರೀತಿ ಬೇಗನೆ ಎದ್ದು ಪೂಜೆ ಮಾಡ್ಬಿಟ್ರಂತೂ ಮನಸ್ಸಿಗೂ ಮನೆಗೂ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಇಟ್ಟು ದೀಪ ಹಚ್ಚಿ ಹೂವಿಟ್ಟು ಈಗ ತುಳಸಿ ಗಿಡದ ಮುಂದೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತಾ ಇದ್ದೀನಿ. ಇಲ್ಲಿ ತುಂಬಾ ದೊಡ್ಡದಾಗಿ ರಂಗೋಲಿ ಹಾಕೋದಕ್ಕೆಲ್ಲ ಜಾಗ ಇಲ್ಲ. ಬಿಸಿಲು ಕೂಡ ಕಡಿಮೆ ಇರೋದ್ರಿಂದ ಚಿಕ್ಕ ಪಾಟ್ನಲ್ಲಿ ತುಳಸಿ ಗಿಡನ ಇಟ್ಕೊಂಡಿದ್ದೀನಿ. ಅದ್ರ ಮುಂದೆನೆ ಪುಟ್ಟದಾಗ ಒಂದು ರಂಗೋಲಿ ಹಾಕಿ ಒಂದು ದೀಪನ ಹಚ್ತಾ ಇರ್ತೀನಿ. ಈ ರೀತಿ ದೀಪ ಹಚ್ಚೋದ್ರಿಂದ ಎಷ್ಟೇ ಜೋರಾಗಿ ಗಾಳಿ ಬೀಸಿದ್ರು ಮಳೆ ಬಂದ್ರೂ ಕೂಡ ದೀಪ ಆರೋಗೋದಿಲ್ಲ. ಚೆನ್ನಾಗಿ ಉರಿತಾ ಇರುತ್ತೆ. ಈಗ ತುಳಸಿ ಗಿಡಕ್ಕೆ ಇವತ್ತು ಮೊದಲನೇ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಪೂಜೆನ ಮಾಡ್ಕೋತಾ ಇದ್ದೀನಿ. ನಾವು ಪ್ರತಿ ಗುರುವಾರ ಅಥವಾ ಶುಕ್ರವಾರ ದೇವರಿಗೆ ಒಂದು ಗ್ಲಾಸ್ ಹಾಲನ್ನ ನೈವೇದ್ಯಕ್ಕಿಟ್ಟು ಪೂಜೆ ಆದ ನಂತರ ಅದೇ ಹಾಲನ್ನ ತುಳಸಿ ಗಿಡಕ್ಕೂ ಸ್ವಲ್ಪ ಅಂದ್ರೆ ತುಳಸಿ ಗಿಡದ ಪಾಟ್ ಒಳಗಡೆನೂ ಕೂಡ ಒಂದು ಸ್ವಲ್ಪ ಹಾಕಿ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ತುಂಬಾನೇ ಬೇಗ ಹಣದ ಸಮಸ್ಯೆಗಳು ನಿವಾರಣೆ ಆಗ್ಬಿಡುತ್ತೆ. ಪ್ರತಿ ಶುಕ್ರವಾರ ನಾನು ಕೂಡ ಉಪ್ಪಿನ ದೀಪನ ಹಚ್ತಾ ಇರ್ತೀನಿ. ಇದ್ರ ಬಗ್ಗೆ ಕೆಲವ್ರಿಗೆ ನಂಬಿಕೆ, ಅಪನಂಬಿಕೆ ಎರಡೂ ಕೂಡ ಇದೆ. ಕೆಲವರು ಹಚ್ಚಬಾರ್ದು ಅಂತಾರೆ. ಆದ್ರೆ ಹಚ್ಚಿರೋರ್ಗಂತೂ ಒಳ್ಳೇದೇ ಆಗಿದೆ. ಎಲ್ಲ ಕೂಡ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ಪ್ರತಿಯೊಬ್ರು ಹಚ್ಚಿ ಅಂತ ನಾನೇನು ಹೇಳೋದಿಲ್ಲ. ಆದ್ರೆ ಹಚ್ಚೋದ್ರಿಂದ ಖಂಡಿತ ಒಳ್ಳೇದಂತೂ ಆಗಿದೆ. ಆ ಕಾರಣದಿಂದನೇ ಪ್ರತಿ ಶುಕ್ರವಾರ ಹಚ್ತಾ ಇರ್ತೀನಿ. ಅದು ಯಾವ ರೀತಿ ಇದೊಂದು ಹೊಸ ವಿಧಾನ ಅಂತಾನೆ ಹೇಳ್ಬೋದು. ನನ್ನ ಮೊದಲನೇ ಚಾನಲ್‌ನಲ್ಲೂ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಹೊಸಬ್ರು ನನ್ನ ಈ ಚಾನಲ್ ಅನ್ನ ನೋಡ್ತಾ ಇದ್ರೆ ನಿಮಗೂ ಕೂಡ ಉಪಯೋಗ ಆಗಬಹುದು. ಒಂದು ಪ್ಲೇಟ್ ಒಳಗಡೆ ಒಂದು ಬೆಳ್ಳಿ ಬಟ್ಲೊಳಗಡೆ 3 ಇಡಿ ಉಪ್ಪನ್ನ ಹಾಕಿ ಅದ್ರ ಮೇಲೆ 6 ಲವಂಗ, 6 ಏಲಕ್ಕಿ ಕಾಯನ್ನ ಹಾಕ್ಬೇಕು. ಸಣ್ಣ ದೀಪನ ತಗೋಬೇಕು. ತುಂಬಾ ದೊಡ್ಡ ದೀಪನೂ ಹಚ್ಬೇಕು ಅಂತೇನಿಲ್ಲ.
ದೀಪಗಳು ತುಂಬಾ ಹೊತ್ತಿನ ತನಕ ಉರಿಬೇಕು ಅಂತ ಕೂಡ ಏನೂ ಇಲ್ಲ. ಕೆಲವರು ಬೆಳಗ್ಗೆ ಹಚ್ಚಿದ ದೀಪ ಸಂಜೆವರೆಗೂ, ಸಂಜೆ ಹಚ್ಚಿದ ದೀಪ ನಾಳೆ ಬೆಳಗ್ಗೆವರೆಗೂ ಉರಿತಾನೆ ಇರ್ಬೇಕಾ ಅಂತೆಲ್ಲ ಕೇಳ್ತೀರಾ. ಆ ರೀತಿಯೆಲ್ಲ ಏನೂ ಇಲ್ಲ. ಕೆಲವ್ರಿಗೆ ನಂದಾದೀಪ ಹಚ್ಚುವಂಥ ಪದ್ಧತಿ ಇರೋರು ಮಾತ್ರ ಹಗಲು ರಾತ್ರಿ ದೀಪನ ಉರಿಸ್ತಾ ಇರ್ತಾರೆ. ಇಲ್ಲ ಅಂದ್ರೆ ನಾವು ಪೂಜೆ ಮಾಡಿ ಅರ್ಧ ಗಂಟೆ, 1 ಗಂಟೆ ತನಕ ದೀಪಗಳು ಉರಿದ್ರೆ ಸಾಕು. ದೀಪಗಳು ನಾವ್ ಏನ್ ಬೇಡ್ಕೊಂಡಿರ್ತೀವೋ, ದೀಪಗಳು ಶಾಂತವಾದ ನಂತರ ಆ ಒಂದು ಕೋರಿಕೆಯನ್ನ ಭಗವಂತನ ಹತ್ರ ತಲುಪಿಸುತ್ತವಂತೆ. ಹಾಗಾಗಿನೇ ಹೇಳಿದ್ದು ದೀಪಗಳು ತುಂಬಾ ಹೊತ್ತಿನ ತನಕ ಉರಿಬೇಕು ಅಂತ ಏನಿಲ್ಲ. ಅದು ಶುಕ್ರವಾರ ಆಗಿರ್ಲಿ, ಮಂಗಳವಾರ ಆಗಿರ್ಲಿ, ಹಬ್ಬದ ದಿನ ಮಾತ್ರ ಈಗ ಲಕ್ಷ್ಮಿ ಕೂರ್ಸಿರ್ತೀರಾ ಅಂದ್ರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಎಣ್ಣೆನ ಹಾಕಿ ಮಲ್ಕೊಳ್ಳಿ. ಆ ಎಣ್ಣೆ ಇರೋವರೆಗೂ ದೀಪಗಳು ಉರಿಯುತ್ತೆ. ಆಮೇಲೆ ಅವು ತನ್ನಷ್ಟಕ್ಕೆ ತಾವೇ ಶಾಂತವಾಗುತ್ತೆ. ನೈಟ್ ಪೂರ್ತಿ ದೀಪಗಳು ಉರಿಬೇಕು ಅಂತ ಹೇಳಿ ನಾವು ನಿದ್ರೆ ಮಾಡ್ತಾ ಇದ್ರು ಮತ್ತೆ ಎದ್ದು ಬಂದು ದೀಪಕ್ಕೆ ಎಣ್ಣೆ ಹಾಕೋದು ಕೂಡ ಅಷ್ಟು ಒಳ್ಳೇದಲ್ಲ. ಮಲಗೋದಕ್ಕಿಂತ ಮುಂಚೆ ಬೇಕಾದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಲ್ಕೊಳ್ಳಿ. ಆ ಎಣ್ಣೆ ಇರೋವರೆಗೂ ದೀಪ ಉರಿತಾ ಇರತ್ತೆ. ಈ ಪ್ರಶ್ನೆನ ವಿವರ್ಸ್ ಒಬ್ರು ಕೇಳಿದ್ರು, ಹಾಗಾಗಿ ವಿಡಿಯೋ ಮುಖಾಂತರ ಉತ್ತರ ಕೊಡ್ತಾ ಇದ್ದೀನಿ. ಈಗ ಶುಕ್ರವಾರದ ಪೂಜೆ ನಮ್ಮ ಮನೇಲಿ ಹೇಗಾಗಿತ್ತು ನೋಡಿದ್ರಿ ಅಲ್ವಾ? ತುಂಬಾ ಸಿಂಪಲ್ ಆಗೇ ಮಾಡಿದ್ದಿದ್ದು. ನೈವೇದ್ಯ ಏನು ಇಟ್ಟಿರ್ಲಿಲ್ಲ, ಬಾಳೆಹಣ್ಣು ಮಾತ್ರ ಇಟ್ಟಿದ್ದೆ. ಯಾಕಂದ್ರೆ ಇವತ್ತು ಎರಡೆರಡು ಫಂಕ್ಷನ್ ಇರೋದ್ರಿಂದ ನೈವೇದ್ಯ ಇಟ್ಟರು ಕೂಡ ಬೇಗನೆ ತೆಗೆದು ತಿನ್ನೋದಕ್ಕೂ ಕೂಡ ಆಗೋದಿಲ್ಲ. ಹಾಲಿಟ್ರು ಕೂಡ ಮರ್ತು ಬಿಟ್ರೆ ರಾತ್ರಿ ಬರೋವರೆಗೂ ಹಾಲೇನಾದ್ರೂ ಕೆಟ್ಟೋದ್ರೆ, ಹಾಗಾಗಿ ಬರೀ ಬಾಳೆಹಣ್ಣನ್ನ ಮಾತ್ರ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮುಗಿಸಿ ಈಗ ನಾವು ಕೂಡ ಹೊರಟಿದ್ದೀವಿ. ಮೊದಲು ಇಲ್ಲಿ ಊರಿಗೆ ಬಂದಿದ್ದೀವಿ ಗೃಹ ಪ್ರವೇಶಕ್ಕೆ. ನಮ್ಮ ಚಿಕ್ಕಪ್ಪನ ಮನೆನ ಗೃಹ ಪ್ರವೇಶ ಇತ್ತು. ಸಿಂಪಲ್ ಆಗಿ ಕಟ್ಟಿಸ್ಕೊಂಡಿದ್ದಾರೆ. ಡಬಲ್ ಬೆಡ್‌ರೂಮ್ ಇರುವಂತ ಒಂದೇ ಪೋರ್ಷನ್ ಮನೆ. ಎಲ್ರೂ ಕೂಡ ಬೆಂಗಳೂರಲ್ಲೇ ಇರ್ತಾರೆ. ಹಬ್ಬ ಹರಿದಿನಗಳಲ್ಲಿ, ಜಾತ್ರೆಗಳು, ಊರಬ್ಬ ಈ ರೀತಿ ಮಾಡೋ ಟೈಮಲ್ಲಿ ಮತ್ತೆ ಮಕ್ಳಿಗೆ ಬೇಸಿಗೆ ರಜಾಗಳು ಬಂದಾಗ ಕರ್ಕೊಂಡು ಹೋಗಿ 4 ದಿನ ಇದ್ದು ಬರ್ಬೋದಲ್ಲ ಅನ್ನೋ ಕಾರಣಕ್ಕೆ, ವಯಸ್ಸಾದ್ಮೇಲೂ ಕೂಡ ಬಂದು ನಾವಿರ್ಬೋದಲ್ಲ ಅನ್ನೋ ಮುಂದಾಲೋಚನೆಯಿಂದ ಈ ರೀತಿ ಸಿಂಪಲ್ ಆಗಿ ಕಟ್ಟಿಸ್ಕೊಂಡಿದ್ದಾರೆ. ಮತ್ತಿಲ್ಲಿ ಊರಿಂದ ಬರುವಾಗ ವಿಳ್ಯೆದೆಲೆ ಗಿಡಗಳು ಪ್ರತಿಯೊಬ್ಬರ ಮನೇಲೂ ತುಂಬಾ ಚೆನ್ನಾಗಿ ಹಾಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದ್ರೆ ಎಲೆಗಳನ್ನ ನೋಡೋದೇ ಒಂದು ಹಬ್ಬ ಅನ್ನಿಸ್ಬಿಡ್ತು. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮ್ಗೆ ಸಿಟಿಗಳಲ್ಲಿ ಒಂದು ಎಲೆಗೆ ₹2 ಇಂದ ₹5 ವರೆಗೂ ತಗೋತಾರೆ. ಹಾಗಾಗಿ ನಾನು ಒಂದ್ ಸ್ವಲ್ಪ ಚೆನ್ನಾಗಿ ಬಲ್ತಿರೋ ಅಂತ ಬಳ್ಳಿನ ಕಟ್ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ದೀನಿ. ಅಮ್ಮನ ಮನೆ ಹತ್ರ ಜಾಗ ಕೂಡ ಇದೆ. ನೆಲದಲ್ಲೂ ಹಾಕ್ಬೋದು, ಪಾಟ್‌ನಲ್ಲೂ ಹಾಕ್ಬೋದು. ಹಾಗಾಗಿ ನಾನು ಒಂದೆರಡು ಕಡ್ಡಿ ಪಾಟ್‌ನಲ್ಲಿ ಹಾಕೋಣ, ಅಮ್ಮನಿಗೂ ಕೊಡೋಣ ಅಂತ ಹೇಳಿ ತಗೊಂಡ್ ಬಂದಿದ್ದೀನಿ. ಅದ್ರ ಜೊತೆಗೆ ಎಲೆ ಸಮೇತನೇ ಕಟ್ ಮಾಡ್ಕೊಟ್ರು. ಒಂದಷ್ಟು ಎಲೆ ಕೂಡ ನೋಡಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದಾಗಿತ್ತು ಶ್ರಾವಣ ಶುಕ್ರವಾರದ ನನ್ನ ದಿನಚರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಹೊಸ ಬಿಸ್ನೆಸ್ ಯಾವುದು, ಪೂಜೆ ಎಲ್ಲ ಹೇಗಾಯ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?